ಚೈಲ್ಡ್ಹುಡ್ ಅವರು ತುಂಬ ಸ್ಟೂಡಿಯಸ್ ಆಗೂ ಇರಲಿಲ್ಲ ಅಥವಾ ಮಿಸ್ಟಿವಸ್ ಅಂತಲೂ ಅಲ್ಲ. ಈಸ್ ಎ ವೆಲ್ ಬ್ಯಾಲೆನ್ಸ್ಡ್ ಪರ್ಸನ್, ಆ ಥರ ಬಿಹೇವ್ ಮಾಡ್ತಾಯಿದ್ರು. ಮತ್ತು ಅವರ ಪೇರೆಂಟ್ಸ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತಿದ್ರು. ನಾ BCom ಸ್ಟಡಿ ಮಾಡ್ತಾ ಇದ್ದಾಗ ಟ್ಯೂಷನ್ಗೆ ಸೇರಿದ್ವಿ. ಅಲ್ಲಿ ನನಗೆ ರಾಮು ಪರಿಚಯ ಆಯಿತು. ಅಲ್ಲಿಂದ ನಾವಿಬ್ಬರು ಗುಡ್ ಫ್ರೆಂಡ್ಸ್ ಆಗಿದ್ವಿ. ಮತ್ತು ಹಾಗೆ ಅವರು ನನಗೆ ಇಷ್ಟನೂ ಆದರು. ಆಗಿಂದ ನಾವು ಒಬ್ರಿಗೊಬ್ರು ನೋಟ್ಸ್ ಎಲ್ಲ ಇದು ಮಾಡೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಮತ್ತು ಏನಾದ್ರು ಡೌಟ್ಸ್ ಇದ್ರೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಇದ್ವಿ. ಹಾಗೆ ಪರಿಚಯ ಚೆನ್ನಾಗಿ ಬೆಳೀತು. ಹಾಗೆ ಅದು ಪರಿಚಯ ಫ್ರೆಂಡ್ಶಿಪ್ಪಿಂದ ಮದುವೆವರೆಗೂ ಬಂದು ನಮ್ಮದು ಮನೆ ಪೇರೆಂಟ್ಸ್ ಎಲ್ಲ ಮಾತಾಡಿ ಮದುವೆ ಮಾಡಿದ್ರು. ನಮ್ದು ಲವ್ ಅಟ್ ಫಸ್ಟ್ ಸೈಟ್ ಅಲ್ಲದೆ ಇದ್ರು ಫ್ರೆಂಡ್ಶಿಪ್, ಅಂಡರ್ಸ್ಟ್ಯಾಂಡಿಂಗ್ ಅವೆಲ್ಲ ಬಂದು ಮದುವೆವರೆಗೂ ಬಂತು. ಅವರು ಭಾಳ ಫ್ರೆಂಡ್ಲಿ ಆಗಿರ್ತಾರೆ ಎಲ್ರ ಜೊತೆಗೂ. ಮತ್ತು ನಾವು ಎಲ್ಲೇ ಜರ್ನಿ ಎಲ್ಲ ಹೋದ್ರು, ಆಫೀಸ್ದು ಮತ್ತು ಕಾಲ್ಸ್ ಏನಾದ್ರು ಬಂದರೆ ಅದನ್ನು ಮೇಂಟೈನ್ ಮಾಡಿ ನಮ್ಮ ಜೊತೆಗೂ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮತ್ತು ಮನೆಯವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಎಲ್ಲ ಇಷ್ಟಪಡ್ತಾರೆ. ಆ ಕ್ವಾಲಿಟಿ ನಂಗೆ ತುಂಬ ಇಷ್ಟ ಆಗಿದೆ. ಮತ್ತು ನನ್ನ ತುಂಬ ಎಲ್ಲದರಲ್ಲೂ ಎನ್ಕರೇಜ್ ಮಾಡಿದ್ದಾರೆ. ಮತ್ತು ತುಂಬ ಹ್ಯಾಪಿಯಾಗಿದ್ದೀವಿ ನಾವು. ಅವ್ರದ್ದು ಆ ಕ್ವಾಲಿಟಿ ಎಲ್ಲ ತುಂಬ ಇಷ್ಟ ಆಗಿದೆ ನನಗೆ. As a father, he is like a steady warm breeze on my sunny day, always there to cheer me up. Whether he might be having a busy schedule, he is always there to ask me how my college was, how my day was. And apart from seeing him as a father, I see him as a best friend who always be there with me, who always listens to my stories, like what all happened in my day and all. And I just love him. And being a father, he is doing his role really very much good. I have learned so many lessons from him. That is what I am today, that has shaped me what I am today. And it might be his determination in his work ethics and his loyalty, his honesty and integrity, it might be. And his love and affection towards the pet is what it admires to me the most. ಮಗಳು ಹುಟ್ಟಿ 1 ಮಂತ್ ಆಗ್ತಿದ್ದಂಗೆ ಅವ್ರಿಗೆ ಬಕಾರ್ಡಿನಲ್ಲಿ ಜಾಬ್ ಆಯಿತು. ಅವಾಗಿಂದ ವೆರಿ ಹಾರ್ಡ್ ವರ್ಕ್ ಮಾಡ್ತಾ ಬಂದಿದ್ದಾರೆ. ಮತ್ತು ಬಕಾರ್ಡಿ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ ಒಂದೇ ಅಂತ ನಾವು ತಿಳ್ಕೊಂಡಿದ್ದೀವಿ. ಮತ್ತು ಅವರು 20 years ಸರ್ವಿಸ್ ಕೊಟ್ಟಿದ್ದಾರೆ ಬಕಾರ್ಡಿಗೆ. ಮತ್ತು ಅವ್ರ ಹಾರ್ಡ್ ವರ್ಕಿಂದ ಹೀಗೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇರಲಿ ಅದೇ ಇದರಲ್ಲಿ ಅಂತ ಬಯಸ್ತೀವಿ. ನೀನು ಆ ಸಂಸ್ಥೆಗೆ ಸೇರುವಾಗ ನಮಗೊಂಥರ ಅನಿಸ್ತಿತ್ತು, ಆ ಸಂಸ್ಥೆ ಲಿಕ್ಕರ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಸೇರಿದೆಯಲ್ಲ ಅನ್ನೋ ಭಾವನೆ ಇತ್ತು. ಆದರೆ ನೀವು ಅಲ್ಲಿ ಹೋಗಿ ಸೇರಿದ ಮೇಲೆ ನಮ್ಗೆ ಆ ಭಾವನೆ ಅದು ಎಳ್ಳಷ್ಟು ಉಳಿದಿಲ್ಲ. ನೀನು ಒಳ್ಳೆ ಛಲಗಾರ, ನೀನು ಒಳ್ಳೆಯ ಆ ಸಂಸ್ಥೆಯಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದೆಯಾ. ಇನ್ನು ಮುಂದಕ್ಕೂ ನೀನು ಇನ್ನೂ ಹೆಚ್ಚಿನ ಶ್ರಮಪಟ್ಟು ಆ ಸಂಸ್ಥೆಯನ್ನು ಇಂಪ್ರೂವ್ಮೆಂಟ್ ಮಾಡಿ ಅಲ್ಲಿ ಒಳ್ಳೆಯ ಹೆಸರನ್ನು ಕರೆದು ಇನ್ನೂ ಪ್ರಮೋಷನ್ ಆಗಿ ಇನ್ನೂ ಒಳ್ಳೆಯ ಸ್ಥಾನಕ್ಕೆ ಮುಟ್ತೀಯ ಅನ್ನೋ ನಂಬಿಕೆ ನಮಗಿದೆ. ನೀನು 20 ವರ್ಷ ಸರ್ವಿಸ್ ಮಾಡಿ ಇದು ಮಾಡಿದ್ದಕ್ಕೆ ನಾನು ಹೆಚ್ಚೇನು ನಿನಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಸಣ್ಣಿಂದ ನಿನ್ನ ಬಗ್ಗೆ ನನಗೆ ಪೂರ್ಣ ನಂಬಿಕೆ ಇದೆ. ನೀನು ನಿನ್ನ ಕಾರ್ಯವನ್ನು ಪೂರ್ತಿ ಮಾಡಿ ಮುಗಿಸ್ತೀಯ ಅನ್ನೋ ನಮ್ಗೆ ನಂಬಿಕೆ ಇರೋದ್ರಿಂದ
ನೀ 20 ವರ್ಷ ಸರ್ವಿಸ್ ಮಾಡಿ ಒಳ್ಳೆಯ ಹೆಸರು ಉಳಿಸ್ಕೊಂಡಿದ್ದಕ್ಕೆ ನಿನಗೆ ತುಂಬ ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್. ನಾನು ನನ್ನ ಮಗನ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ಅವ್ರ ತಂದೆ ಬ್ಲೈಂಡ್ ಇರೋದ್ರಿಂದ, ನಾವು ಸ್ವಲ್ಪ ಎಜುಕೇಷನ್ ಕಡಿಮೆ ಇರೋದ್ರಿಂದ ಅವನು ನಮ್ಮನ್ನು ಇಷ್ಟು ಚೆನ್ನಾಗಿ ಇವತ್ತಿನವರೆ ತಂದಿದ್ದಾನೆ ಅಂತಂದರೆ ನಮಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅವನು ಓದಿ ಮಾಡಿ ಆಮೇಲೆ OKS-ನಲ್ಲಿ 3 ವರ್ಷ ಇದ್ದು ಆಮೇಲೆ ಅವನು ಬಕಾರ್ಡಿಗೆ ಸೇರಿಕೊಂಡಂದ್ರೆ ಯಾರು ಇನ್ಫ್ಲೂಯೆನ್ಸ್ ಇಲ್ಲ ಅವನಿಗೆ. ಅವನೇ ಛಲದಿಂದ ಸೇರಿಕೊಂಡು ಇಷ್ಟು ಮುಂದೆ ಬಂದಿದ್ದಾನೆ ಅಂದರೆ ತುಂಬ ಹೆಮ್ಮೆ ಆಗುತ್ತೆ. 20 ವರ್ಷ ಸರ್ವಿಸ್ ಮಾಡಿದ್ದಾನೆ ಅಂದರೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ಒಂದು ತಾಯಿ ತಂದೆನೂ ಕೂಡ ಅಷ್ಟೇ ಗೌರವದಿಂದ ಇಟ್ಕೊಂಡಿದ್ದಾನೆ. ಮನೇಲಿ ಎಲ್ಲರನ್ನೂ ಅಷ್ಟೇ ಪ್ರೀತಿಯಿಂದ ನೋಡ್ತಾನೆ. ಅವನು ಪ್ರಾಣಿ ಪಕ್ಷಿ ಅಂದರೆ ತುಂಬ ಇಷ್ಟ. ನಾಯಿ ಆಗ್ಬೋದು, ಗಿಣಿ ಆಗ್ಬೋದು, ಪ್ರತಿಯೊಂದರಲ್ಲೂ ತುಂಬ ಇಷ್ಟ. ಅದರಿಂದ ಅವನಿಗೆ ಎಲ್ಲದರಲ್ಲೂ ದೇವರು ಅವನಿಗೆ ಒಳ್ಳೇದಾಗಲಿ ಅಂತಲೇ ನಾವು ಹರಸ್ತಾ ಇದ್ದೀವಿ. ಅವನಿಗೆ 20 ವರ್ಷ ಸರ್ವೀಸಿಗೆ ನಾವು ತುಂಬ ಹೆಮ್ಮೆ ಪಡ್ತೀವಿ, ತುಂಬ ಅಭಿನಂದಿಸ್ತೀವಿ. Congratulations, Dad, on completing your 20th year of service at Bacardi. We all love you. ರಾಮು 20 years ಕಂಪ್ಲೀಟ್ ಮಾಡಿದ್ದಕ್ಕೆ ಕಂಗ್ರ್ಯಾಟ್ಸ್. ಇದೇ ರೀತಿ ಹಾರ್ಡ್ ವರ್ಕ್ ಮಾಡಿಕೊಂಡು ಇನ್ನು ಒಳ್ಳೊಳ್ಳೆ ಪೊಸಿಷನ್ಗೆ ಬನ್ನಿ. ನಾವು ನಿಮಗೆ ಸಪೋರ್ಟಿವ್ ಆಗಿರ್ತೀವಿ. ದೇವರು ನಿಮಗೆ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಪ್ರೇ ಮಾಡ್ತೀವಿ. ಗುಡ್ ಲಕ್.